ಅಮೆರಿಕ ನೌಕಾಪಡೆಯಲ್ಲಿ ದೊಡ್ಡ ಬದಲಾವಣೆ ನಡೀತಾ ಇದೆ. ನೌಕಾಪಡೆ ಅಧಿಕಾರಿ ಜಾನ್ ಫೆಲನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಜಾನ್ ಫೆಲನ್ ರಾಜೀನಾಮೆ ನೀಡೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿ ಇರುವಂತದ್ದು. ಪೆಂಟಗನ್ ಕಾವೋಗೆ ಹಂಗಾಮಿ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. 24 ಗಂಟೆಯಲ್ಲಿ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ ಜಾನ್. ಇರಾನ್ ಉದ್ವಿಗ್ನತೆ ನಡುವೆ ನಾಯಕತ್ವ ಬದಲಾವಣೆ ಆಗ್ತಾ ಇರುವಂತದ್ದು. ಇರಾನ್ ಅಮೆರಿಕ ಯುದ್ಧದ ನಡುವೆ ರಿಸೈನ್ ಮಾಡಿದ್ದಾರೆ. ಅಮೆರಿಕದ ರಕ್ಷಣಾ ವಲಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಸಂಭವಿಸಿದೆ. ನೌಕಾಪಡೆಯ ಅತ್ಯುನ್ನತ ನಾಗರಿಕ ಅಧಿಕಾರಿಯಾಗಿದ್ದ ಸೆಕ್ರೆಟರಿ ಜಾನ್ ಫೆಲನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಹೇಳಿ ಪೆಂಟಗನ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಫೆಲನ್ ಅವರು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆಡಳಿತದಿಂದ ನಿರ್ಗಮಿಸುತ್ತಿದ್ದಾರೆ ಎಂದು ಪೆಂಟಗನ್ ವಕ್ತಾರ ಟಾನ್ ಪಾರ್ನೆಲ್ ತಿಳಿಸಿದ್ದಾರೆ. ಜಾನ್ ಫೆಲನ್ ಅವರ ನಿರ್ಗಮನದ ಬೆನ್ನಲ್ಲೇ ನೌಕಾಪಡೆಯ ಅಂಡರ್ ಸೆಕ್ರೆಟರಿ ಹಂಗ್ ಕಾವೋ ಅವರನ್ನ ಹಂಗಾಮಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಕಾವೋ ಅವರು ಸುಮಾರು 25 ವರ್ಷಗಳ ಕಾಲ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದು ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಕೆಲಸ ಮಾಡಿದ ದಕ್ಷ ಅಧಿಕಾರಿಯಾಗಿದ್ದಾರೆ. ಜಾನ್ ಫೆಲನ್ ಅವರ ಈ ನಿರ್ಗಮವು ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದೆ. ಏಕೆ ಅಂತಂದ್ರೆ ಅವರು ರಾಜೀನಾಮೆ ನೀಡುವ ಕೇವಲ 1 ದಿನದ ಮೊದಲಷ್ಟೇ ವಾಷಿಂಗ್ಟನ್ ನಲ್ಲಿ ನಡೆದ ನೌಕಾಪಡೆಯ ವಾರ್ಷಿಕ ಸಮ್ಮೇಳನದಲ್ಲಿ ಸಾವಿರಾರು ನಾವಿಕರು ಮತ್ತು ಉದ್ಯಮ ವೃತ್ತಿಪರರನ್ನ ಉದ್ದೇಶಿಸಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ಮುಂದಿನ ಯೋಜನೆಗಳ ಬಗ್ಗೆಯೂ ಕೂಡ ವರದಿಗಾರರೊಂದಿಗೆ ಚರ್ಚಿಸಿದ್ರು. ಹೀಗಿರುವಾಗ ಕೇವಲ 24 ಗಂಟೆಗಳಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿದಿರುವುದು ರಕ್ಷಣಾ ವಲಯದಲ್ಲಿ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸೇನೆಯಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಕೆಲವೊಂದಿಷ್ಟು ಮಾಹಿತಿಗಳು ಈಗ ಅಮೆರಿಕ ವಿಚಾರವಾಗಿ ಬರ್ತಾ ಇರುವಂತದ್ದು. ಅಮೆರಿಕದ ರಕ್ಷಣಾ ವಲಯದಲ್ಲಿ ದೊಡ್ಡದೊಂದು ಬದಲಾವಣೆ, ರಾಜಕೀಯ ಬದಲಾವಣೆ ಸಂಭವಿಸಿರುವಂತದ್ದು. ನೌಕಾಪಡೆಯ ಅತ್ಯುನ್ನತ ನಾಗರಿಕ ಅಧಿಕಾರಿಯಾಗಿದ್ದಂತಹ ಸೆಕ್ರೆಟರಿ ಜಾನ್ ಫೆಲನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಫೆಲನ್ ಅವರು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆಡಳಿತದಿಂದ ನಿರ್ಗಮಿಸುತ್ತಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ಜಾನ್ ಫೆಲನ್ ಅವರ ನಿರ್ಗಮನದ ಬೆನ್ನಲ್ಲೇ ನೌಕಾಪಡೆಯ ಅಂಡರ್ ಸೆಕ್ರೆಟರಿ ಹಂಗ್ ಕಾವೋ ಅವರನ್ನ ಹಂಗಾಮಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಕಾವೋ ಅವರು ಸುಮಾರು 25 ವರ್ಷಗಳ ಕಾಲ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಅನುಭವವನ್ನ ಹೊಂದಿದ್ದಾರೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಕೆಲಸ ಮಾಡಿದ ದಕ್ಷ ಅಧಿಕಾರಿಯಾಗಿದ್ದಾರೆ. ಜಾನ್ ಫೆಲನ್ ಅವರ ಈ ಒಂದು ನಿರ್ಗಮವು ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನ ಮೂಡಿಸಿದೆ. ಏಕೆ ಅಂತಂದ್ರೆ ಅವರು ರಾಜೀನಾಮೆ ನೀಡುವಂತ ಕೇವಲ 1 ದಿನದ ಮೊದಲಷ್ಟೇ ವಾಷಿಂಗ್ಟನ್ ನಲ್ಲಿ ನಡೆದ ನೌಕಾಪಡೆಯ ವಾರ್ಷಿಕ ಸಮ್ಮೇಳನದಲ್ಲಿ ಸಾವಿರಾರು ನಾವಿಕರು ಮತ್ತು ಉದ್ಯಮ ವೃತ್ತಿಪರರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರು ತಮ್ಮ ಮುಂದಿನ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ರು. ಹೀಗಿರುವಾಗ ಕೇವಲ 24 ಗಂಟೆಗಳಲ್ಲಿ ಅವರು ಈ ಒಂದು ನಿರ್ಧಾರವನ್ನ ಏಕೆ ತೆಗೆದುಕೊಂಡ್ರು, ಅಧಿಕಾರದಿಂದ ಕೆಳಗಿಳಿದಿರೋದಾದ್ರೂ ಯಾಕೆ ಅಂತ ಹೇಳಿ ರಕ್ಷಣಾ ವಲಯದಲ್ಲಿ ಈಗ ಹಲವು ಚರ್ಚೆಗಳು ಆಗ್ತಾ ಇದೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಏನಿದ್ದಾರೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸೇನೆಯಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನ ಮಾಡ್ತಿದ್ದಾರೆ. ಈಗಾಗಲೇ ಸೇನೆಯ ಜನರಲ್ ರಾಂಡಿ ಜಾರ್ಜ್ ಅವರು ಸೇರಿದಂತೆ ಹಲವಾರು ಉನ್ನತ ಅಧಿಕಾರಿಗಳು ಹುದ್ದೆಯಿಂದ ವಜಾಗೊಳಿಸಿದ್ದಾರೆ. ಜಾನ್ ಫೆಲನ್ ಅವರ ರಾಜೀನಾಮೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ.